ಕರ್ಕಾಟಕ ರಾಶಿಯವರಿಗೆ ಸುಖ ದಾಂಪತ್ಯ ಜೀವನ ಅನ್ನತಕ್ಕಂಥದ್ದು ಬಹಳ ಬಹಳ ಕಷ್ಟಕರ ವಿಚಾರ. ಆಕ್ಚುಲಿ ಹೇಳ್ಬೇಕಂದ್ರೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗಾದರೂ ಪರವಾಗಿಲ್ಲ, ಅದಕ್ಕಿನ್ನ ಸ್ವಲ್ಪ ಕಷ್ಟ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರು. ಬಟ್ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇವರಿಬ್ಬರೂ ಸಹ ಹೇಗಾದ್ರೂ ಮಾಡಿ ಸ್ವಲ್ಪ ವರ್ಷಗಳಲ್ಲಾದ್ರೂ ಸರಿ ಮಾಡ್ಕೊಳ್ತಾರೆ. ಆದ್ರೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆದ್ರೆ ದಾಂಪತ್ಯ ಜೀವನ ಸ್ವಲ್ಪ ಜಾಸ್ತಿಯೇ ಒಂಥರ ಜಗಳ ಮನಸ್ತಾಪಗಳಿಂದ ಕೂಡಿರ್ತದೆ. ಸೊ ಆದ್ರಿಂದ ನೀವು ಪುನರ್ವಸು ಆಗಿರಲಿ, ಪುಷ್ಯ ಆಗಿರಲಿ, ಆಶ್ಲೇಷ ಆಗಿರಲಿ, ನೀವು ಯಾವುದೇ ನಕ್ಷತ್ರದವರಾಗಿದ್ದು ಕರ್ಕಾಟಕ ರಾಶಿಯವರಾಗಿದ್ರೆ ನಿಮ್ಮ ಸುಖ ದಾಂಪತ್ಯ ಅಂದ್ರೆ ನೀವು ಸುಖವಾಗಿ ದಾಂಪತ್ಯ ಜೀವನ ನಡೆಸಬೇಕು. ನೀವು ಕರ್ಕಾಟಕ ರಾಶಿಯ ಗಂಡ ಆಗಿರಲಿ, ಕರ್ಕಾಟಕ ರಾಶಿಯ ಹೆಂಡತಿ ಆಗಿರಲಿ, ಯಾವುದಾದ್ರೂ ಪರವಾಗಿಲ್ಲ. ನೀವು ಕರ್ಕಾಟಕ ರಾಶಿಯವರಾಗಿದ್ರೆ ನಿಮಗೆ ಸುಖ ದಾಂಪತ್ಯ ಜೀವನ ನಡೆಸಬೇಕು ಅಂತಾದ್ರೆ ಶನೇಶ್ಚರನ ಪ್ರಭಾವ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಮಕರ ರಾಶಿ ಇದೆಯಲ್ಲ, ಆ ನಿಮ್ಮ ರಾಶಿಯಿಂದ 7ನೇ ರಾಶಿ ಆಗುತ್ತದು, ಆ ರಾಶಿಯಲ್ಲಿ ಯಾವ ಗ್ರಹಗಳಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮ್ಮ ಜಾತಕದಲ್ಲಿ ಶನಿಶ್ಚರ ಗ್ರಹ ಏನಾದ್ರೂ ಮೇಷ ರಾಶಿಯಲ್ಲಿ ಇದ್ಬಿಟ್ರೆ ಸುಖ ದಾಂಪತ್ಯ ಜೀವನ ಕಷ್ಟ ಆಗ್ಬಿಡುತ್ತೆ. ತಮಾಧಿಪತಿ ಶನಿನೇ ಇದ್ರೂ ಕೂಡ ಸಮಸ್ಯೆನೇ ಆಗ್ತದೆ. ಬಟ್ ಅದು ಹೊರತುಪಡಿಸಿ ಗುರು ಇದ್ರೂ ಸಮಸ್ಯೆ, ಶುಭಗ್ರಹ ಗುರು ಇದ್ರೂ ಸಮಸ್ಯೆ, ಯಾಕಂದ್ರೆ ಗುರು ನೀಚ ಆಗಿರ್ತಾನಲ್ಲಿ. ಶುಕ್ರ ಶುಭಗ್ರಹ ಅಲ್ಲಿದ್ರೂ ಸಹ ಸಮಸ್ಯೆ ಆಗುತ್ತೆ, ಕಾರಕೋ ಭಾವನಾಶಾಯ. ಕುಜ ಅಲ್ಲಿದ್ರೆ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ, ಬಟ್ ಆದ್ರೆ ಪಾಪಗ್ರಹ ಆದ್ರಿಂದ ದೋಷಪ್ರದನ ಆಗ್ಬಿಡ್ತಾನೆ. ರವಿಯಲ್ಲಿದ್ರೂ ಪಾಪಗ್ರಹನಾಗಿರ್ತಾನೆ. ಸೊ ಮಕರ ರಾಶಿಯಲ್ಲಿ ಯಾವುದೂ ಗ್ರಹ ಇಲ್ಲದೇ ಇರುವುದೇ ಕರ್ಕಾಟಕ ರಾಶಿಯವರಿಗೆ ವಿವಾಹ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆ ಜಾಸ್ತಿ ಆಗ್ತದೆ ಅಂತ ಅನಿಸ್ತದೆ. ಕರ್ಕ ರಾಶಿ ಆಗಿದ್ದು ಲಗ್ನ ಬೇರೆ ಆಗಿದ್ರೆ ಲಗ್ನ ಸಪ್ತಮಾಧಿಪತಿಯು ನೋಡ್ಬೇಕಾಗ್ತದೆ. ಆದ್ರಿಂದ ಹೇಳಿದ್ದು ನಿಮಗೆ ದಾಂಪತ್ಯ ಸಮಸ್ಯೆ ಆಗ್ತಾ ಇದೆ, ನೀವು ಕರ್ಕಾಟಕ ರಾಶಿಯವರಾಗಿದ್ರೆ ದಯವಿಟ್ಟು ಗಂಡ ಹೆಂಡತಿ ಇಬ್ಬರದ್ದು ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸಿದ್ರೆ ಇದನ್ನ ಸರಿ ಮಾಡಬಹುದಾ, ಸರಿ ಮಾಡೋದಾದ್ರೆ ಹೇಗೆ ಮಾಡಬೇಕು, ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಯಾಕೆ ಸಮಸ್ಯೆ ಆಗ್ತಾ ಇದೆ, ಇದನ್ನೆಲ್ಲ ಪಾಯಿಂಟ್ 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 ರೆಡಿ ಮಾಡಿಕೊಂಡು ನಾನು ನಿಮಗೆ ಹೇಳಬಹುದಾಗಿರ್ತದೆ. ಸೊ ದಾಂಪತ್ಯ ಜೀವನ ಸರಿ ಮಾಡ್ಕೊಳ್ಬಹುದು. ಒಂದು ಆಶಾದಾಯಕ ವಿಚಾರಗಳನ್ನ ಇಟ್ಕೊಳ್ಳಿ. ಯಾಕಂದ್ರೆ ಶುಕ್ರಾದಿತ್ಯ ಸಂಧಿ ಕಾಲ ಬಂದಿರೂ ಸಹ ದಾಂಪತ್ಯ ಕಲಹಗಳಾಗ್ಬಿಡುತ್ತೆ. ಗಂಡಂಗೋ ಹೆಂಡತಿಗೋ ಬಂದಿದ್ರು ಸಹ ದಾಂಪತ್ಯ ಕಲಹಗಳು ಜಾಸ್ತಿ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆದ್ರಿಂದಾಗಿ, ಆಮೇಲೆ ತುಂಬಾ ಇದೇ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋಂಥದ್ದು ಅವರಿಗೆ ಲೇಸಿನೆಸ್ ಆಗೋದೇ ಇಲ್ಲ, ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ. ಬಟ್ ಅವರ ಬಾಳ ಸಂಗಾತಿ ಬಹಳ ಸ್ಲೋ, ಬಹಳ ನಿಧಾನ, ಬಹಳ ಆಲಸಿ. ಇದರಿಂದ ಏನಾಗ್ಬಿಡುತ್ತೆ, ತುಂಬಾ ಜಾಸ್ತಿ ಸಿಟ್ಟು ಬರುತ್ತೆ. ನಾನು ಒಂದೇ ಸಲ ಹೇಳಿದಾಗ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಕರ್ಕಾಟಕ ರಾಶಿಯವರು ಇರ್ತೀರಾ. ಸೊ ಅಲ್ಲಿ ಸ್ವಲ್ಪ ಫ್ರಿಕ್ಷನ್ ಆಗುತ್ತೆ, ಜಗಳ ಆಗುತ್ತೆ, ಮನಸ್ತಾಪ ಆಗುತ್ತೆ. ಸೊ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಬೇಕಾಗ್ತದೆ, ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗ್ತದೆ, ಸರಿಯಾದ ಕಾರಣ ಹುಡುಕಿ ಅದಕ್ಕೆ ಪರಿಹಾರ ಮಾಡಬೇಕಾಗ್ತದೆ. ಆಗ ಮಾತ್ರ ದಾಂಪತ್ಯ ಸಮಸ್ಯೆ ಪರಿಹಾರ ಆಗ್ತದೆ. ನೇರವಾಗಿ ಬಂದನ್ನು ಭೇಟಿ ಮಾಡಬಹುದಾಗ್ತದೆ ನೀವು, ಅಥವಾ ಫೋನ್ ಕನ್ಸಲ್ಟೇಷನ್ ಕೂಡ ತಗೋಬಹುದಾಗ್ತದೆ ಕರ್ಕಾಟಕ ರಾಶಿಯವರು. ಸೊ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸ್ಆಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ.